ಈ ಶಿವಶಂಕರನ ಅನುಮಾನ ನಿಜವಾಗಬೇಕಾದ್ರೆ ನಾನು ಎಂಥ ಕಾರ್ಯ ಮಾಡಲು ಸದಾ ಸಿದ್ಧ. ಇದೇ ಗುಡಿ ಮುಂದೆ ಗೊತ್ತಾಗುತ್ತದೆ ಗರತಿಯ ಸೋಗು ಹೊತ್ತು ಬಂದ ಗೈಯಾಳಿಯ ಬಣ್ಣ. ತಂದೆ ಮಾರುತೇಶ, ಸಪ್ತ ಲೋಕವನ್ನೇ ಸಪ್ತ ಸಾಗರನಾಗಿ ಮಾಡಿ ಅದರಲ್ಲಿ ಸಾವಿರಾರು ಜೀವಿಗಳಿಗೆ ಜೀವ ನೀಡಿದೆ. ಹಾಗೆ ನಮಗೆ ಬಂದಿರುವ ಎಲ್ಲ ಕಷ್ಟವನ್ನು ಪ್ರಶಾಂತ ಮಾಡು ತಂದೆ, ಪ್ರಶಾಂತ ಮಾಡು. ಅತ್ತಿಗೆ ಚಿಂತಿಸಬೇಡಿ, ಆ ದೇವರು ಸದಾ ನಿಮ್ಮ ಜೊತೆಲೇ ಇರುತ್ತಾನೆ. ಮುಂದಿನ ಕಾರ್ಯ ಅಣ್ಣ, ನಿನ್ನ ಅನುಮಾನದ ಮಾತಿಗೆ ಅತ್ತಿಗೆ ಷರತ್ತಾಗಿದ್ದಾಳೆ. ಮುಂದಿನ ಕಾರ್ಯ ಹಾಗಾದರೆ ಲೇ ಪಾರ್ವತಿ, ಈ ಹೆತ್ತ ಮಗುವನ್ನು ಹೊತ್ತಿಕೊಂಡು ಈ ಹೊತ್ತಿರುವ ಬೆಂಕಿ ಜ್ವಾಲೆಯಲ್ಲಿ ನೀನು ನಿಂದಿರಬೇಕು. ನಿನಗೆ ಒಂದು ಬೆಂಕಿಯ ಕಿಡಿತ ಹಾಕಿದರೆ ನೀನು ಸೂಳೆ ಎಂದು ಗೊತ್ತಾಗುತ್ತದೆ. ಹಾಗೆ ಎಷ್ಟೇ ದುರ್ಬಲವಾದ ಬೆಂಕಿ ಇದ್ರೂ ಕೂಡ ಆ ಬೆಂಕಿಯ ಶಕ್ತಿಯನ್ನು ನಾನು ಭೇದಿಸುತ್ತೇನೆ. ಸುಡುವುದು ಅದರ ಧರ್ಮ. ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಶರಣಾರ್ಥಿಗಳು. ಈ ನಮ್ಮ ಮಗುವಿನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಗರತಿ ಕೈಯಾಳಿ ಅಲ್ಲ ಅಂತ. ಈ ನನ್ನ ಪವಿತ್ರವಾದ ಶೀಲವನ್ನು ನಾನು ಹಾಳು ಮಾಡಿಕೊಂಡಿಲ್ಲ. ನನ್ನ ಮೈದುನ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ. ನಾನೊಬ್ಬಳು ಈ ಕಲಿಯುಗದಲ್ಲಿ ಕಲ್ಮಶವಿಲ್ಲದ ಗರತಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ನಾನು ಗರತಿ ಪತಿವ್ರತೆ ಅಂತ ಈ ಬೆಂಕಿಯಲ್ಲಿ ನಿಂತು ಹೇಳುತ್ತೇನೆ. ನಾನು ಗರತಿ ಎನ್ನುವುದಕ್ಕೆ ಆ ದೇವರೇ ಸಾಕ್ಷಿ. ನಾನು ಗರತಿ ಎನ್ನುವುದಕ್ಕೆ ಈ ಬೆಂಕಿ ಸಾಕ್ಷಿ. ನಾನು ಗಂಡುಳ್ಳ ಗರತಿ, ನಾನು ಪತಿವ್ರತೆ, ನಾನು ಪತಿವ್ರತೆ, ನಾನು ಪತಿವ್ರತೆ. ಅತ್ತಿಗೆ ಸಾಕು ಅತ್ತಿಗೆ, ಮೊದಲು ನಿಮ್ಮ ಬೆಂಕಿಯಿಂದ ಮಾತು ದೂರ ಸರಿ. ನಿಮ್ಮ ಸಿರಿಗೆ ಬೆಂಕಿ ಹತ್ತಿದೆ ಅತ್ತಿಗೆ. ನಾನು ಮೊದಲೇ ಹೇಳಿದೆ, ಇದು ಕಲಿಯುಗ. ಬೆಂಕಿಯಲ್ಲಿ ಯಾರೇ ನಿಂತರೂ ಸುಡುವುದೇ ಅದರ ಧರ್ಮ. ಆಯ್ತು, ಅದರಲ್ಲಿ ನಾನು ಸುಟ್ಟು ಬೂದಿ ಆದ್ರೂ ಪರವಾಗಿಲ್ಲ ಅಪ್ಪ. ನನಗೆ ಅಂಟಿಕೊಂಡಿರುವ ಕಳಂಕ ಹೋದ್ರೆ ಅಷ್ಟೇ ಸಾಕು ಮೈದುನ. ಶಭಾಷ್ ಗಂಡುಳ್ಳ ಗರತಿ, ನೀನು ಪತಿರತೆ ಎಂಬ ಪದದ ಮರ್ಯಾದೆಯನ್ನು ತೆಗೆದು ಬಿಟ್ಟೆ. ಇಲ್ಲಿ ನಿಮ್ಮಿಬ್ಬರ ಸರಸ ಸಲ್ಲಾಪವೇ ಇದಕ್ಕೊಂದು ಸಾಕ್ಷಿ ಆಯಿತು. ನೀನು ಪತಿರತೆ ಎಂದು ನಾನು ಕನಸಿನಲ್ಲಿಯೂ ನಂಬಲ್ಲ. ನೀನು ಕಡೆಯವರೆಗೆ ಸೂಳೆಯಾಗಿ ಸತ್ತು ಹೋಗು. ಅಣ್ಣ, ಏನು ಮಾತನಾಡುತ್ತಿರುವೆ ನೀನು? ನೀನು ಹೇಳಿದೆಲ್ಲ ಮಾಡಿದರೂ ನಮ್ಮ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಣ್ಣ ನಿನಗೆ. ನಂಬಿಕೆ ಎಂದೋ ಸತ್ತು ಹೋಗಿದೆ. ನೀವಿಬ್ಬರು ಸೇರಿ ನಮ್ಮ ಮನೆತನದ ಗೌರವವನ್ನು ಹಾಳಿ ಮಾಡಿದ ಬಂಡ ನೀವು. ಹೌದಾ? ನನ್ನ ಮೇಲೆ ನಿಮಗೆ ನಂಬಿಕೆ ಬರದೆ ಹೋದ್ರೆ ನೀವು ನನಗೆ ಬೇಕಾಗಿಲ್ಲ. ನೀವು ಕಟ್ಟಿದ ಈ ಮಾಂಗಲ್ಯ ನನಗೆ ಬೇಕಾಗಿಲ್ಲ. ನಿಮ್ಮ ಮಾಂಗಲ್ಯವನ್ನು ಕೊಟ್ಟ ಮೇಲೆ ನೀವ್ಯಾಕ್ರಿ ಇಲ್ಲಿ ನಿಂತಿದ್ದೀರಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಪಾರ್ವತಿ, ಇನ್ನೊಂದು ಸಲ ನನ್ನ ಹೆಸರನ್ನು ಇಟ್ಟು ಕರೆಯಬೇಡಿ. ಇನ್ನೊಂದು ಸಲ ನಿಮ್ಮ ಬಾಯಿಂದ ನನ್ನ ಹೆಸರನ್ನು ಕರೆದರೆ ನಿಮ್ಮನ್ನ ಕೊಚ್ಚ ಹಾಕ್ತೀನಿ. ಅತ್ತಿಗೆ ಅತ್ತಿಗೆ, ನಿಮ್ಗೆ ಅರುವುದೇ ತಾನೆ? ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿಲ್ಲ. ನಿಮ್ಗೆ ಅರುವುದೆಯಾ? ಗೊತ್ತಪ್ಪ, ನನಗೇನ್ ಮಾಡ್ತಾ ಇದ್ದೀನಿ ಅಂತ ಅರಿವಿದೆ. ನೀನ್ ಸುಮ್ಮನಿರೋ ಅಷ್ಟೇ. ಲೇ ಹುಚ್ಚು ಹೆಣ್ಣೆ, ಗಂಡನಿಗೆ ಮರ್ಯಾದೆ ಕೊಡೋದು ನೀನು ಪತಿರುತೆ. ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ಇಂದಿನಿಂದ ನಿನ್ನ ಸಂಬಂಧ ಕಳಚಿ ಹೋಯಿತು. ದೇವ ಮಾರುತೇಶ, ಯಾಕಪ್ಪ ನನಗೆ ಇಂಥ ಸ್ಥಿತಿ ತಂದೆ? ಇಷ್ಟೆಲ್ಲ ಅವಮಾನವಾದ್ರೂ ಕೂಡ
ನಾನು ಜೀವಂತವಾಗಿರ್ಬೇಕಾ? ಹೇಳು ತಂದೆ, ಹೇಳು. ಅತ್ತಿಗೆ ಸಮಾಧಾನ ಮಾಡಿಕೊಳ್ಳಿ. ಸಮಯದ ಕಾಲ ಸಮೀಪದಲ್ಲಿದೆ. ಮುಂದೇನಾಗುತ್ತದೆ ಕಾದು ನೋಡೋಣ. ಅಲ್ಲಿ ನಡೆಯರೋ ಹೋಗೋಣ. ತಾಣಿ 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 ಬಾನ ಜೀವನೇ ಕನು ತಾಣಿಗಾಗಿ ತಾಳಿಕೊಂಡೆ ಎಲ್ಲ ನೋವನು ಬಾರೋ 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 ನನ್ನ ಗೆಳೆಯ ಹಾಡೋ 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 ಪ್ರತಿಗಿದೆಯ ಓ ಹೊತ್ತುತ್ತಲೇ ರಾವಣ ಓ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹಾರಿ ಹೋದ. ಹೌದಾ ಈ ಒಂದು ತಲೆ ಮಾರ್ತಾಂಡ ಓ ಈಶ್ವರನ್ನು ಅಪಹರಿಸಿಕೊಂಡು ಅವಳ ಸುಂದರವಾದ ದೇಹವನ್ನು ಸವಿದು ಸುಡುಗಾಡಕ್ಕೆ ಪಾರ್ಸಲ್ ಮಾಡಿಬಿಡ್ತೇನೆ. ಒಂದು ಸುಂದರವಾದ ಹೆಣ್ಣಿನ ಮೇಲೆ ಈ ಮಾರ್ತಾಂಡನೆ ಕಣ್ಣು ಬಿದ್ದರೆ ಮುಗಿತು. ಅವಳ ಅಂಗರಾಶಿಗಳನ್ನೆಲ್ಲ ಸಂಪೂರ್ಣವಾಗಿ ಸವೆದೆ ಬಿಡಲ್ಲ ಈ ಮಾರ್ತಾಂಡ. ಲೇ ವಿಕ್ರಾಂತ್ ಗೌಡ, ಮಾವನೆಂದು ಮರ್ಯಾದೆ ಕೊಟ್ಟರೆ ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡ್ತೀಯ ಅಂದರೆ ಸುಳ್ಳು ಹೇಳಿ ಮುಂದಕ್ಕೆ ಹಾಕುತ್ತಿದ್ದೀಯಾ ಮಗಳೇ? ನಮ್ಮಿಬ್ಬರ ಮದುವೆ ಮಾಡಿದ ಮರುದಿನವೇ ನಿನ್ನ ಸಾವಿಗೆ ನಾಂದಿ ಆಡುವೆ. ನಂತರ ಸಾವಿರಾರು ಕೋಟಿಗೆ ಈ ಮಾರ್ತಾಂಡನೆ ರಾಜ. ಇಲ್ಲದಿದ್ದರೆ ಆ ಸವಿತಾಳ ಸುಂದರವಾದ ದೇಹವನ್ನು ಸವಿದು ಬೀದಿಗೆ ಬಿಸಾಕಿ ಬಿಡುವೆ. ನಂತರ ಸಾವಿರಾರು ಕೋಟಿಗೆ ಈ ಮಾರ್ತಾಂಡನೆ ರಾಜ ಅಲಿಯಾಸ್ ಶಿವಿಕೆರೆ ಕಳೆನಾಯಕ. ಈ ರಣಬೇಟೆಗಾರ ಚಿಕ್ಕ ಚಿಕ್ಕ ಅಕ್ಕಿಯನ್ನೇ ಬೇಟೆ ಆಡಬೇಕಂದ್ರೆ ನನ್ನತ್ತ ದೊಡ್ಡ ಅಕ್ಕಿಯೇ ನನ್ನ ಗುಂಡಿಗೆ ಬಲಿಯಾಗುವಾಗಿದೆ. ಐಶ್ವರ್ಯ ಬಾ ಬಾ ಈ ಮನ್ಮಥನ ಮನ ತಣಿಸಿ ಬಾರೇ ಬಾರಲೇ ಬಾ. ಇದೇನಿದು ನನ್ನನ್ನೇ ಸೂಸುವ ತಂಗಾಳಿ? ಈ ಸುವಾಸನೆ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ. ನನ್ನ ಕಣ್ಣಿಗೆ ಯಾವುದೇ ವಸ್ತು ಕಂಡ್ರೂ ಕೂಡ ಅದನ್ನು ಮನೆಗೆ ತೆಗೆದುಕೊಂಡು ಹೋಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರುವುದಿಲ್ಲ. ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ನನ್ನ ಕಾಲ್ ಕೆಳಗೆ ಬೀಳಲೇಬೇಕು. ಇದೇನಿದು? ನನ್ನ ಬಗ್ಗೆ ನಾನೇ ವರ್ಣಿಸುತ್ತಾ ಹಾಗೆ ನಿಂತೆ. ಮನೆಗೆ ಹೋಗ್ಬೇಕು, ತುಂಬಾ ಹೊತ್ತಾಯ್ತು. ನಿಲ್ಲು ಐಶ್ವರ್ಯ ನಿಲ್ಲು. ಅವಸರವಾಗಿ ನಿನ್ನ ಅರಮನೆ ಸೇರಬೇಡ. ನನ್ನ ಅಂತರಂಗದ ಅರಮನೆಯಲ್ಲಿ ಚೆಲ್ಲಾಟವಾಡುವಂತೆ ನಿಲ್ಲ. ಓಹೋ ಮಾರ್ತಾಂಡ ನೀನಾ? ಅದಿರ್ಲಿ, ನಾನು ಮನೆಗೆ ಹೋಗ್ಬೇಕು, ಸುಮ್ಮನೆ ದಾರಿ ಬಿಡು. ಹೋಗುವಂತೆ ಐಶ್ವರ್ಯ ಹೋಗುವಂತೆ. ನಿನ್ನ ಯೌವನವು ಕಾಡು ಬೆಳೆದಿಂಗಳಾಗಿ ಹೋಗೋದಕ್ಕಿಂತ ಮುಂಚೆ ಈ ಮಾರ್ತಾಂಡನ ಹೃದಯ ಬೆಳೆದಿಂಗಳಾಗಿ ಬಂದು ನನ್ನ ಅಂತರಂಗದ ರಾಣಿ ನೀನಾಗಲೇಬೇಕು. ಅದು ನಿನ್ನ ಕನಸಿನ ಮಾತು. ನಾನು ಯಾವತ್ತೂ ನಿನಗೆ ಹೇಳಿದ್ದೇನೆ, ನಾನು ನಿನ್ನನ್ನು ಯಾವತ್ತೂ ಇಷ್ಟಪಡೋದಿಲ್ಲ, ನಾನು ಬೇರೆಯವರನ್ನು ಇಷ್ಟಪಟ್ಟಿದ್ದೀನಿ ಅಂತ.
ನನಗೇನು ಆಗಿದೆ? ನಾನು ಗಂಡಸು ಅಲ್ವಾ? ಗಂಡಸ್ತನ ಇಲ್ವಾ? ನಿನ್ನ ತಂದನೇ ಒಪ್ಪಿಕೊಂಡಿರುವಾಗ ನಿನ್ನದೇನು ತಕರಾರು? ಲೇವಯರ ಹೆಣ್ಣೆ, ಮರ್ಯಾದೆಯಿಂದ ಈ ಮಾರ್ತಾಂಡನ ಪಲ್ಲಕ್ಕದ ಮೇಲೆ ಚೆಲ್ಲಾಟವಾಡಬಾ. ನಾನೇನು, ನನ್ನ ಅಂತಸ್ತೇನು? ನಿನ್ನಂತ ಬಿಕಾರಿಯನ ಕೈ ಹಿಡಬೇಕೆ? ನಾನು ಯಾರು ಗೊತ್ತಾ? ಈ ಊರ ಗೌಡ ವಿಕ್ರಾಂತ ಗೌಡನ ಮಗಳು. ನನ್ನ ಕೈ ಹಿಡುವ ಆಸೆ ನಿನಗಿದೆಯಾ? ಲೇ ಸಕ್ಕಿನ ಹೆಣ್ಣೆ, ಸಾಧ್ಯವಿಲ್ಲವೆಂದರೆ ಸಾಧ್ಯವಾಗಲೇಬೇಕು. ನೋಡು ಅಂದುಕೊಂಡುವ ಕಾರ್ಯ ಯಶಸ್ವಿ ಆಗೋರಿಯು ಬಿಡೋಣಲ್ಲ. ಈ ಮಾರ್ತಾಂಡ ಬಾರಲೇ, ಸುಮ್ಮನೆ ಬಾ. ಬಿಡೋ ಕೈನ. ನಾನ್ ಚಿಟ್ಕೆ ಹೊಡೆದ್ರೆ ಸಾಕು ನಿನ್ನ ಸಮಾಧಿ ಕಟ್ಟಿಟ್ಟ ಬುದ್ಧಿ. ಅಂತದ್ರಲ್ಲಿ ನನ್ನ ಕೈ ಹಿಡಿಯೋ ಯೋಗ್ಯತೆ ನಿನಗೇನೋ ಇದೆ? ಐಶ್ವರ್ಯ, ನೀ ನನ್ನ ಸೋದರ ಮಾವನ ಮಗಳು. ನನ್ನನ್ನು ಮದುವೆಯಾದರೆ ಇಡೀ 1000 ಕೋಟೆಗೆ ನಾನು ನೀನು ರಾಜರಾಣಿಯಂತೆ ಬಾಳೋಣ. ಒಪ್ಪದಿದ್ದರೆ ಬಲವಂತವಾಗಿ ಬಲಾತ್ಕಾರ ಮಾಡಿ ಮದುವೆಗೆ ಒಪ್ಪಿಸಬೇಕಾಗುತ್ತದೆ. ಎಚ್ಚರ! ದಿನ ಬೆಳಗಾದ್ರೆ ಸಾಕು ಪ್ರತಿಯೊಂದು ಹೆಣ್ಣ ಮಗಳು ಮಲಗಿ ಬರುವ ನಿನ್ನನ್ನ ನಾನ್ ಮದುವೆ ಆಗ್ಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಹೂ ಅಂದ್ರೆ ಸಾಕು ನನ್ನನ್ನು ಮದುವೆ ಆಗೋದಕ್ಕೆ ಕೋಟ್ಯಾಧಿಪತಿಗಳೇ ಕ್ಯೂ ಹಚ್ಚಿ ನಿಲ್ತಾರೆ. ಅಂತದ್ರಲ್ಲಿ ನಿನ್ನನ್ನು ಮದುವೆ ಆಗೋದು ಸಾಧ್ಯವೇ ಇಲ್ಲ. ನಿನ್ನಂತ ಹೆಣ್ಣುಗಳನ್ನು ಸವೆದೇ ಹೋದರೆ ಗಂಡು ಜಾತಿಗೆ ಅವಮಾನ. ಅದರಲ್ಲೂ ನಿನ್ನನ್ನು ಸವೆದೇ ಹೋದರೆ ನನಗೆ ಅವಮಾನ. ಆದಷ್ಟು ಬೇಗ ಈ ಮಾರ್ತಾಂಡ ಆ ನಿನ್ನ ಸುಂದರವಾದ ದೇಹವನ್ನು ಸವಿದ ಬಿಟ್ಟರೆ ಒಂದಿಲ್ಲ ಒಂದು ದಿನ ನೀನೆ ನನ್ನ ಕಾಲಿಗೆ ಬಿದ್ದು ಅಂಗಲಾಚಿ ಕೇಳಿಕೊಳ್ಳಬೇಕು. ಅದೆಂದಿಗೂ ಸಾಧ್ಯವಿಲ್ಲ. ನೋಡು, ನೀ ನನ್ನ ಕೈ ಹಿಡಿತೀನಂತ ಹೇಳ್ತಾ ಇದೆಯಲ್ಲ, ಈ ವಿಷಯ ಏನಾದ್ರೂ ನನ್ನ ತಂದೆಯವರಿಗೆ ಗೊತ್ತಾದ್ರೆ ನಿನ್ನ ಸಾವು ಕಟ್ಟಿಟ್ಟ ಬುದ್ಧಿ. ಒಳ್ಳೆ ಮಾತಿನಿಂದ ಹೋಗು. ನಾನು ಒಳ್ಳೆಯವನೇ, ಹೋದರೆ ನಿನ್ನಂತ ಸೊಕ್ಕಿನ ಹೆಣ್ಣಿಗೆ ತುಂಬಾ ಕೆಟ್ಟವನು. ಒಲಿದು ಬಂದ ಅತಿಥಿಗೆ ಸತ್ಕಾರ ಮಾಡೋದು ಬಿಟ್ಟು ತಿರಸ್ಕಾರ ಮಾಡಿದರೆ ಸುಮ್ಮನೆ ಹೋಗು ಜಾತಿ ನನ್ನದಲ್ಲ. ಹಠ ಕೊಟ್ಟವರು ಹೆಣ ಬಿದ್ದರು ಪರವಾಗಿಲ್ಲ. ನಾಡು ಹೊಂದಿಕೊಂಡಿರುವ ಕಾರ್ಯ ನೆರೆಯವರಿಗೆ ಬಿಡೋಣಲ್ಲ ಈ ರಾಜ್ಯ ಮಾರ್ತಾಂಡ. ಐಶ್ವರ್ಯ, ನೀನು ಗುಪ್ತವಾಗಿ ಕಾಪಾಡಿಕೊಂಡು ಬಂದ ಶೀಲ ಇವತ್ತು ಸುಟ್ಟು ಭಾಸವಾಗಲೇಬೇಕು. ಹಲೋ ಮಿಸ್ಟರ್, ಯಾರು ನೀವು? ಯಾರಲ್ಲೇ ನೀನು ನನ್ನ ಕೆಲಸವನ್ನು ನಿಲ್ಲಿಸಿದವನು? ಓ ನರಸಿಂಹ, ನೀನು ಇತ್ತ ಕಡೆ ಬಂದಿದ್ದೆ ಏಕೆ? ಓ ಏನಿಲ್ಲ ಸೌಕರಿ, ಹಾಗೆ ಹೊರಟಿದೆ. ಯಾರೋ ಕಿರ್ಚಾಡಿದಾಗೆ ಶಬ್ದ ಬಂತು, ಅದಕ್ಕೆ ಇಲ್ಲಿಗೆ ಬಂದೆ. ಹೌದಾ? ಇಲ್ಲಿ ಏನು ನಡೆಯುತ್ತಿಲ್ಲ, ಹೋಗು ಇಲ್ಲಿಂದ. ನರಸಿಂಹ, ಹಾಗೆ ಹೋಗ್ಬೇಡ. ಈ ಪಾಪಿ ನನ್ನ ಶೀಲ ಹಾಳು ಮಾಡ್ತಾ ಇದ್ದಾನೆ. ದಯವಿಟ್ಟು ನನ್ನ ಜೀವ ಉಳಿಸು ನರಸಿಂಹ. ಓಹೋ, ವಿಕ್ರಾಂತ್ ಗೌಡರ ಮಗಳು ಐಶ್ವರ್ಯ, ನಿನ್ನನ್ನು ನಾ ಕಾಪಾಡಬೇಕೆ? ನೀನೇ ಒಂದು ಗಂಡಬೀರಿ ಹೆಣ್ಣು, ನಿನ್ನನ್ನು ನಾ ಕಾಪಾಡಬೇಕೆ? ಅಂದು ನಿಮ್ಮ ಮನೆಗೆ ಬಂದಾಗ ಗಂಡಸರು ಹಾಗೆ ಇದು ಒಪ್ಪಿಸಿ ನನಗೆ ಹೊಡೆಯಲಿಕ್ಕೆ ಬಂದೆ. ನಿನ್ನನ್ನು ನಾ ಕಾಪಾಡಬೇಕೆ? ನಿಮ್ಮಿಬ್ಬರ ವಿಷಯ ನನಗೆ ಸಂಬಂಧಿಸುವುದಿಲ್ಲ. ಬರುತ್ತಾನೆ. ನರಸಿಂಹ, ನಿಂತ್ಕೋ ನರಸಿಂಹ.
ಐಶ್ವರ್ಯ, ಓ ನಿನ್ನ ತಂದೆ ವಿಕ್ರಾಂತ್ ಗೌಡ ಅಲ್ಲ, ಆ ದೇವರೇ ಬಂದರು ತಪ್ಪಿಸಲು ಸಾಧ್ಯವಿಲ್ಲ. ಏಯ್! ಇಂದು ನೀನು ನನಗೆ ಬೇಟೆಯ ಊಟ. ತಗೊಂಡೆ 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 ನಮ್ಮನ್ನು ಮಾಡ್ಕೊಂಡ ಹೆಣ್ಣಿನ ರಕ್ಷಣೆಗೆ ಯಾರು ಇಲ್ಲ ಎಂದು ಬಲಾತ್ಕಾರ ಮಾಡಲೇ ಮಗನೇ. ಈ ಜೀವನೇ ಹುಟ್ಟಿದ್ದು ಹೆಣ್ಣು ಹಣ್ಣು ಮಣ್ಣು ಹೊರತು ನಿನ್ನಂತ ಕಿರಾತಕನ ಕೈಯಲ್ಲಿ ಗಿಣೆ ಕೊಡೋದಲ್ಲ ಕಾಲ. ಬಿಡೋಣ ಲೇ ನರಸಿಂಹ, ನನ್ನ ತಂಟೆಗೆ ಬರಬೇಡ. ಬಂದರೆ ನಿನ್ನ ಪರಿಣಾಮ ನೆಟ್ಟಿಗಿರಲ್ಲ ಮಗಳೇ. ಎತ್ತರ. ಅದಕ್ಕಿಂತ ಮೊದಲು ನಿನ್ನ ಪರಿಣಾಮ ನೆಟ್ಟಿಗಿರಲ್ಲ. ಇಲ್ಲೇ ನೆತ್ತು ಹೆಚ್ಚಿಗೆ ಏನಾದರೆ ಮಾತನಾಡಿದರೆ ನರಸಿಂಹನ ಅರ್ಥವಾದ ಕೊಡಲಿಗೆ ನಿನ್ನ ರಕ್ತ ರುಚಿ ಹಚ್ಚಬೇಕಾಗುತ್ತದೆ. ಸುಮ್ಮನೆ ಹೋದರೆ ಸರಿ. ಲೇಶ್ವರ್ಯ, ಇಂದು ಈ ಬೇಟೆಗಾರನ ಕೈಯಿಂದ ನೀನು ತಪ್ಪಿಸಿಕೊಂಡಿರಬಹುದು, ಬಟ್ ಒಂದಿಲ್ಲ ಒಂದೇ ದಿನ ನಿನ್ನ ಹೊಡೆದೇ ಬರ್ತೀನಿ. ಜಾತಕದಲ್ಲಿ ಶನಿಗಿದ್ದರೆ ಕಂಟಕ ಅಂತಾರೆ, ನನ್ನ ಪಕ್ಕದಲ್ಲಿ ಇಂಥ ಹುಡುಗಿದ್ದಾರೆ ರಸಿಕ ಅಂತಾರೆ. ಲೇ ನರ್ಸ, ನನ್ನ ಎದುರಿಗೆ ನೀನು ಬಂದ್ರೆ ನಿನ್ನ ಏನಂತ ಕರೀತಾರೆ ಗೊತ್ತಾ? ಗಾಂಡು ಅಂತ ಕರೀತಾರೆ. ಲೇ ನರಸಿಂಹ, ನಾನು ಮುಟ್ಟಿದರೆ ಸುಟ್ಟು ಭಸ್ಮಾಗೋ ತಿರ್ಬೇಕಿಲ್ಲ ನೀನು. ಆದರೆ ನನ್ನೊಂದಿಗೆ ಕಾದಾಡಲು ಈ ಸಮಯ ಬೇಡ. ಮುಂದಿನ ಪ್ರವೇಶದಲ್ಲಿ ನನ್ನನ್ನು ಜಿದ್ದೆ ಬರ್ತೀನಿ ಮಗಳೇ. ನಾನು ನರ್ಸ ಹೀರೋ ಆಗಿದ್ರೆ ಕದರ್ ಆಗಿರ್ಬೇಕು. ವಿಲನ್ ಆದ್ರೆ ಕದರ್ಗಿಂತ ಜಾಸ್ತಿ ಒಂದ್ ಸ್ಟಾಪ್ ಮುಂದೆನೆ ಇರ್ಬೇಕು. ಬಟ್ ನೀನು ಇನ್ನು ಬಚ್ಚ, ಮಣ್ಣೆ ಬಿದ್ದಿರೋ ಮಳಿಗೆ ಹೀಗೆ ತಾನೇ ಬಿದ್ದಿರೋ ಮಳಿಕೆಲೆ ನೀನು ಈ ಸಿಮಿಕೆರಿ ಕಳ್ನಾಯಕನ ಎದುರಾಕೋತೀಯ. ನೋಡಲ್ ಮಗಳು, ಬರ್ತೀನಿ, ವೇಟಿಂಗ್ ಫಾರ್ ಯು. ಜಗವೇ ಬಂಧುರ ನಗಂಗ ಧೈರ್ಯ ಇರಲಿ ನಿನ್ನ ಸಂಗ. ಬಾರೋ ಬಾರೋ ನನ್ನ ರಾಜ. ಹೋಗ
ನಿಮ್ಮಪ್ಪನಿಂದಲೇ ನಾನು ಏನು ಮಾಡ್ಕೋಕಾಗಿಲ್ಲ. ನೀನೇನ್ಲೇ ನನ್ನ ಮುಂದೆ ಈಗಿನ್ನ ಮುನ್ನೆ ನೀನು ಹುಟ್ಟಿ ಕೂತೀನಿ. ನಿಮ್ಮಪ್ಪನೇ ಏನು ಕಿತ್ಕೋಕಿಲ್ಲ, ಇನ್ನೇನು ಕಿತ್ಕೋತಿಲಿ ಗಂಡು. ಒಂದು ಹೆಣ್ಣಿನ ರಕ್ಷಣೆ ಮಾಡೋದೇ ಧರ್ಮ. ಅಂದು ನಿಮ್ಮ ಮನೆಗೆ ಬಂದಾಗ ಸೊಕ್ಕಿನಿಂದ ಮಾತು ಹೇಳಿ ಬಂದೂಕಿಂದಲೂ ಸುಡಲು ಬಂದೆ. ಅಂದು ನನ್ನ ಸುಟ್ಟಿದರೆ ಇವತ್ತು ನಿನ್ನ ಶೀಲ ಸುಟ್ಟು ಹೋಗುತ್ತಿತ್ತು ಗೊತ್ತೇ. ನರಸಿಂಹ, ಸಮಯಕ್ಕೆ ಸರಿ ಬಂದು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ, ನಿಮ್ಗೆ ಚಿರಋಣಿಯಾಗಿದ್ದೇನೆ. ಪ್ರತಿಯೊಬ್ಬರ ಮನುಷ್ಯರನ್ನು ಯಾರನ್ನೋ ಒಂದಾಗಿ ಕೇಳಬಾರ್ದು. ನಿಮ್ಮಪ್ಪನ ಕಾರ್ಯಗಳು ನನಗೆ ಚೆನ್ನಾಗಿ ಗೊತ್ತು. ದುಡ್ಡಿನ ದುರಂಕಾರ ಬಹಳ ದಿನ ಇರಲ್ಲ, ಬರುತ್ತಾನೆ. ನಿಲ್ಕೊಳ್ಳಿ ನರಸಿಂಹ. ನೋಡಿ, ನೀವು ಹೇಳೋ ಮಾತು ನಿಜವಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಅದು ನಿಮ್ಮಂಥ ಶ್ರೀಮಂತರೇವರ ನನಗೆ ಸಂಬಂಧಿಸುವುದಿಲ್ಲ. ನಿನಗೆ ಇಷ್ಟವಾದರೂ ಮದುವೆಯಾಗಿ ಸುಖವಾಗಿರು. ನರಸಿಂಹ, ನನ್ನ ತಂದೆಯವರು ಆ ಮಾರ್ತನೊಂದಿಗೆ ಮದುವೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಆದರೆ ಅವನಂದ್ರೆ ನನಗಿಷ್ಟವಿಲ್ಲ. ನಾನೀಗಾಗಲೇ ಬೇರೊಬ್ಬರನ್ನು ಪ್ರೀತಿಸಿದ್ದೇನೆ, ಅವರನ್ನೇ ಮದುವೆ ಆಗೋದು. ನೋಡಿದ ತಕ್ಷಣ ಪ್ರೀತಿ ಪ್ರೀತಿ ಎಂದರೆ ಕಷ್ಟ ಸುಖ ಅರ್ಥಿಕೊಂಡರೆ ಪರಸ್ಪರ ಹೊಂದಾಣಿಕೆ ಆದರೆ ಅದೇ ನಿಜವಾದ ಪ್ರೀತಿ. ನಿನ್ನನ್ನು ಕಾಪಾಡಿದ ತಕ್ಷಣ ನಾನು ನಿನ್ನ ಪತಿಯಾಗಲ್ಲಾರೆ. ನರಸಿಂಹ, ನಾನು ನನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನೀನು ನನ್ನನ್ನು ಪ್ರೀತಿಸಲೇಬೇಕು, ಮದುವೆ ಆಗಲೇಬೇಕು. ನಾನಿದ್ದ ಈಗಿನ ಪರಿಸ್ಥಿತಿಯಲ್ಲಿ ಪ್ರೀತಿ ಪ್ರೇಮ ನನಗೆ ಸರಿ ಹೋಗಲ್ಲ. ದಯವಿಟ್ಟು ಕ್ಷಮಿಸಿ, ಬರುತ್ತೇನೆ. ನರಸಿಂಹ, ಹಾಗೆಲ್ಲ ಮಾತಾಡಬೇಡ ನರಸಿಂಹ.